ಮುಖ್ಯವಾದಂಥ ವಿಚಿತ್ರ ಘಟನೆಗಳು ನಡೆಯುತ್ತೆ 100%. ಸಿಂಹರಾಶಿಯ ಜೂನ್ ತಿಂಗಳ ಭವಿಷ್ಯ 2026. ಈ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ. ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೊಸ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನೀವು ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಸಾಕ್ಷಾತ್ ಈಶ್ವರನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ದರಿದ್ರಗಳು, ಕಂಟಕಗಳು, ಕಾನೂನಿನ ತೊಡಕುಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಅದೃಷ್ಟವನ್ನು ಕೇಳ್ತೀರಾ. ಮತ್ತು ನಿಮ್ಮ ಒಂದು ಗುಣಲಕ್ಷಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ನಿಷ್ಠೆಯಿಂದ ಸಹನೆಯಿಂದ ಮುಗಿಸುತ್ತೀರಾ. ನಿಮಗೆ ಆತ್ಮಗೌರವ ಹೆಚ್ಚಿರುತ್ತೆ. ಸ್ವಾಭಿಮಾನದಿಂದ ಬದುಕುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥ ವ್ಯಕ್ತಿತ್ವ ಆಗುತ್ತೆ. ಎಲ್ಲರನ್ನು ಆಕರ್ಷಿಸುವಂಥ ವ್ಯಕ್ತಿ ಮತ್ತು ಅಧಿಕಾರವನ್ನು ಕೊಟ್ಟರೆ ನೀವು ರಾಜ್ಯಭಾರವನ್ನು ಮಾಡುವಂಥ ವ್ಯಕ್ತಿತ್ವ, ನ್ಯಾಯ ನಿಷ್ಠೆಯಿಂದ ಕೆಲಸ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಈ ತಿಂಗಳಿನಲ್ಲಿ ಯಾರಿಗೂ ಕೂಡ ₹1 ಮೋಸ ಮಾಡಲ್ಲ, ₹1 ನೀವು ಕಿತ್ಕೊಂಡು ತಿನ್ನೋದಿಲ್ಲ. ಆ ರೀತಿಯಾದಂಥ ಮನಸ್ಥಿತಿ ನಿಮಗೆ ಬಂದುಬಿಟ್ಟಿರುತ್ತೆ. ನಿಮ್ಮ ಹಾನೆಸ್ಟಿ ನಿಮಗೆ ಈ ತಿಂಗಳಿನಲ್ಲಿ ಕಾಪಾಡುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, ನಿಮಗೆ ಏನೇ ಅದೃಷ್ಟ ಬರೋದಿದ್ರು, ನಿಮಗೆ ಏನೇ ಒಂದು ಲಕ್ ಬರೋದಿದ್ರೆ ಈ ತಿಂಗಳಿನಲ್ಲಿ 15ರ ನಂತರ. ಯಾಕೆಂದರೆ ತಿಂಗಳ ಪ್ರಾರಂಭದಲ್ಲಿ ನಾನಾ ರೀತಿಯಾದಂಥ ದರಿದ್ರಗಳು, ಕಷ್ಟಗಳನ್ನೇ ಅನುಭವಿಸ್ತಾ ಇರ್ತೀರಾ. ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೆ. ಆದರೆ 15ರ ನಂತರ ನೀವು ಯಾವ ಕೆಲಸ ನಿಮಗೆ ತೆಗೆದುಹಾಕಿರ್ತಾರಲ್ಲ ಅದಕ್ಕಿಂತ ಇನ್ನೂ ಒಂದು ಒಳ್ಳೆ ಸ್ಯಾಲ್ರಿ, ಒಂದು 10% 30% ಸ್ಯಾಲ್ರಿ ಹೈಕ್ ಆಗಿ ಆ ಒಳ್ಳೆ ಸ್ಯಾಲ್ರಿ ನಿಮಗೆ ಸಿಗುವಂಥ ಒಂದು ಅತ್ಯುತ್ತಮವಾದಂಥ ಉದ್ಯೋಗ ಸಿಗುವಂಥ ಸಾಧ್ಯತೆಯೂ ಕೂಡ ಇದೆ. ಅದರಲ್ಲೂ ಕೂಡ ನಿಮಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ನೀವು ಮುಂದೆ ಹೋಗಬೇಕು. ಹೀಗಾಯ್ತಲ್ಲ ಅಂತ ಹೇಳಿ ಕೊರ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗೋದಿಲ್ಲ. ಓಕೆನಾ? ಆ ರೀತಿಯಾದಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ಮೇಲಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆಯನ್ನು ಇರುತ್ತೆ. ಅಂದರೆ ಸರ್ಕಾರಿ ನೌಕರಲ್ಲಿ ಯಾರ್ಯಾರು ಇರ್ತೀರ ನೋಡಿ, ಅಂಥವರಿಗೆ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಮೇಲಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆಯನ್ನು ಪಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವಿದೆ. ಏನೇ ಕಾನೂನಿಗೆ ಸಂಬಂಧಪಟ್ಟಂತಹ ಸರ್ಕಾರಿ ನೌಕರಿಗೆ ತೊಡಕುಗಳು ಬಂದರೂ ಕೂಡ ಅದನ್ನು ಜಯಿಸಿ ಮುಂದೆ ಬರುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದ ಬಗ್ಗೆ ನೋಡೋದಾದರೆ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಮಧ್ಯದಲ್ಲೇ ನಿಮಗೆ ಎಲ್ಲ ಅದೃಷ್ಟ ಫಲಗಳು, ನೀವೇನೇನೋ ಅಂದ್ಕೊಂಡಿರ್ತೀರ ನೋಡಿ, ಏನೇನು ಸಂಕಲ್ಪ ಮಾಡ್ಕೊಂಡಿರ್ತೀರ ನೋಡಿ, ಈ ಥರ ಒಂದು ಜವಾಬ್ದಾರಿ ಸಿಗಬೇಕು, ಈ ಒಂದು ಕೆಲಸಕ್ಕೆ ನನಗೆ ಪ್ರಮೋಷನ್ ಸಿಗಬೇಕು ಅಂದ್ಕೊಂಡಿದ್ರಲ್ಲ, ಎಲ್ಲ 15ರ ನಂತರ ನಿಮಗೆ ಸಿಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ವ್ಯಾಪಾರ ನೋಡಿ, ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಯನ್ನು ಮಾಡುವವರಿಗೆ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡುವುದು ಉತ್ತಮ. ಏಕೆಂದರೆ ಯಾವುದೇ ಒಂದು ವ್ಯಾಪಾರವನ್ನು ಮಾಡ್ತಾ ಇರ್ತೀರಾ, ಬ್ಯಾಲೆನ್ಸ್ ಶೀಟ್ನ ನೋಡಿರೋದಿಲ್ಲ. ಓಕೆನಾ? ಯಾವುದಾದ್ರೂ ಒಂದು ಬಿಸ್ನೆಸ್ನ ತೊಗೊಳಕ್ಕೆ ಅಂತ ಹೋಗಿರ್ತೀರಾ, ಅದರ ಸಂಪೂರ್ಣವಾದಂಥ ಬ್ಯಾಲೆನ್ಸ್ ಶೀಟನ್ನು ನೋಡಿ ತೊಗೊಂಡ್ರೆ ನಿಮಗೆ ಭಾಳಷ್ಟು ಒಳ್ಳೆಯದು. ಮತ್ತು ಆ ವ್ಯಾಪಾರದ ಬಗ್ಗೆ ನೀವು ಆದಷ್ಟು ಹೆಚ್ಚಿನ ಅಧ್ಯಯನವನ್ನು ಮಾಡಿ ಅದರ ಬಗ್ಗೆ ನೀವು ಆ ವ್ಯಾಪಾರಕ್ಕೆ ಹೂಡಿಕೆಯನ್ನು ಮಾಡಿದರೆ ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭ. ಅಂದರೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ನೀವು 15ರ ನಂತರ ಮಾಡಿದ್ರೆ ನಿಮಗೆ ಅದೃಷ್ಟ ಫಲಗಳು ಕೂಡಿಕೊಂಡು ಬರುತ್ತೆ. ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಸಹಿಯನ್ನು ಹಾಕಬೇಕಾದ್ರೆ ಪರಿಶೀಲನೆಯನ್ನು ಮಾಡಿ ನೀವು ಸಹಿಯನ್ನು ಹಾಕಿ. ಇಲ್ಲದಿದ್ದರೆ ನಿಮ್ಮ ಒಂದು ವ್ಯಾಪಾರಕ್ಕೆ ನಿಮ್ಮನ್ನೇ ಸಂಕಷ್ಟಕ್ಕೆ ಸಿಲುಕಿಸೋರು ಇದ್ದೇ ಇರ್ತಾರೆ. ಇದೆಲ್ಲ ತಿಂಗಳ ಪ್ರಾರಂಭದಲ್ಲಿ ಇಂಥದ್ದೆಲ್ಲ ನಡೆಯುತ್ತೆ. ಓಕೆನಾ? ತಿಂಗಳ 15ನೇ ತಾರೀಕು ನಂತರ ನಿಮಗೆ ರಾಜಯೋಗ ಮುಟ್ಟಿದ್ದೆಲ್ಲ ಚಿನ್ನ. ಆ ಪ್ರೋಸೆಸ್ನ ನೀವು ಕರೆಕ್ಟಾಗಿ ಮಾಡಬೇಕು. ಇಲ್ಲದಿದ್ದರೆ ನಿಮಗೆ ಭಾಳಷ್ಟು ರೀತಿಯಾದಂಥ ತೊಂದರೆ ಆಗುತ್ತೆ. ಆದರೂ ಕೂಡ ನೀವು ಯಾವುದೇ ಕಷ್ಟ ಬಂದರೂ ಕೂಡ ನಿಮ್ಮ ವ್ಯಾಪಾರದಲ್ಲಿ ನೀವು ಹೆದರೋ ಮಕ್ಕಳಲ್ಲ. ಓಕೆನಾ? ಅದನ್ನು ಸರಿಯಾದ ರೀತಿಯಲ್ಲಿ ಲಾಭವನ್ನು ಕಾಣ್ತೀರಾ. ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥವರಿಗೆ ಆಡಿಟ್ ಆಫೀಸ್ಗಳನ್ನು ನಡೆಸ್ಕೊಂಡು ವ್ಯಾಪಾರ ವಹಿವಾಟವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭ ಇದೆ. ಸ್ವಯಂ ಉದ್ಯೋಗ ಏನೇನು ಮಾಡ್ತೀರಾ ನೋಡಿ, ನೀವೇ ಕೆಲಸ ಮಾಡೋದು,
ನೀವೇ ವ್ಯಾಪಾರವನ್ನು ನಡೆಸೋರು ಮತ್ತು ನೀವೇ ಮಾಡೋರಿಗೆ ಸಾಕಷ್ಟು ರೀತಿಯಾದಂಥ ಲಾಭ. ಉದಾಹರಣೆಗೆ ಚಿಲ್ಲರೆ ಅಂಗಡಿ ಆಗಿರ್ಬೋದು, ಬೇಕರಿ ವ್ಯಾಪಾರಸ್ಥರಾಗಿರ್ಬೋದು, ಸಣ್ಣ ಸಣ್ಣ ಯಾವುದ್ಯಾವುದೋ ಒಂದು ಹೂವು ವ್ಯಾಪಾರಸ್ಥರಾಗಿರ್ಬೋದು, ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಯಾರ್ಯಾರು ನಡೆಸ್ತಾ ಇರ್ತಾರೆ ನೋಡಿ, ಅಂಥವ್ರಿಗೂ ಕೂಡ ಲಾಭ ಇದೆ. ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿದಾರರು ಕೂಡ ಈ ಒಂದು ತಿಂಗಳಿನಲ್ಲಿ ನೀವು ಅಪೇಕ್ಷೆ ಪಟ್ಟಿದ್ದಕ್ಕಿಂತಲೂ ಒಂದು ಒಳ್ಳೆಯ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ನೋಡಿ, ಹಣಕಾಸಿನ ವಿಷಯದಲ್ಲಿ ಆದಷ್ಟು ಜಾಗೃತರಾಗಿರಬೇಕು. ಸ್ವಲ್ಪ ಆದಷ್ಟು ಮೋಜು ಮಸ್ತಿಗಳ ಮೇಲೆ ಸ್ವಲ್ಪ ತಿಂಗಳ ಪ್ರಾರಂಭದಲ್ಲಿ ಹಣವನ್ನು ವ್ಯಯ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ಆದಾಯವನ್ನು ಸುಧಾರಣೆಯನ್ನು ಎಷ್ಟೇ ಒಂದು ಖರ್ಚು ಬಂದರೂ ಕೂಡ ಅಷ್ಟೇ ನಿಮ್ಮ ವ್ಯಾಪಾರ ವಹಿವಾಟು ಕೂಡ ಸುಧಾರಣೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಳೆಯ ಸಾಲ, ಬಾಕಿ ಹಣ ಎಲ್ಲವೂ ಕೂಡ ವಾಪಸ್ ಸಿಗುವಂತಹ ಸಾಧ್ಯತೆ ಇದೆ. ಮತ್ತು ಆದಷ್ಟು ಅನಗತ್ಯವಾದಂತಹ ಖರ್ಚುಗಳನ್ನು ನಿಯಂತ್ರಿಸಿ, ಇಲ್ಲದಿದ್ದರೆ ಬಹಳಷ್ಟು ಕಷ್ಟಗಳು, ಕಾರ್ಪಣ್ಯಗಳು ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ತಿಂಗಳ ಮಧ್ಯದಲ್ಲಿ ನಿಮಗೆ ಆರ್ಥಿಕವಾದಂಥ ಲಾಭವನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಕುಟುಂಬದಲ್ಲಿ ನೋಡಿ, ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಇರುತ್ತದೆ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಕುಟುಂಬ ಸದಸ್ಯರೊಂದಿಗೆ ಸಂತೋಷ ಕ್ಷಣಗಳನ್ನು ಕಳೆಯುವ ಅವಕಾಶಗಳು ಸಿಗುತ್ತದೆ. ಆದಷ್ಟು ಹಿರಿಯರ ಸಲಹೆಯನ್ನು ಪಡೆದುಕೊಂಡು ಏನೇ ಒಳ್ಳೆಯ ಕೆಲಸ ಮಾಡೋದಿದ್ರೂ ಕೂಡ ಹಿರಿಯರಿಗೆ ಸಲಹೆಯನ್ನು ಪಡ್ಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆಯೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಎಷ್ಟೇ ಜಗಳ ಆಡಿದ್ರೂ ಕೂಡ ಆದಷ್ಟು ಅರ್ಥ ಮಾಡ್ಕೋತೀರಾ. ಅರ್ಥ ಮಾಡಿಕೊಂಡು ನೀವು ಭಾಳಷ್ಟು ಸುಖದಾಯಕವಾಗಿ ಇರ್ತೀರ. ನಿಮ್ಮ ಪ್ರೇಮ ಬಾಂಧವ್ಯಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇಲ್ಲ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ನೋಡಿ, ಆರೋಗ್ಯದಲ್ಲಿ ನೋಡಿದಾಗ ವಿಶೇಷವಾಗಿ ಸಾಮಾನ್ಯವಾಗಿ ಅತಿಯಾದಂಥ ಆಯಾಸ ಆಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಭಾಳಷ್ಟು ಸ್ಟ್ರೈನ್ ಆಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಆದಷ್ಟು ಆಹಾರ ಮತ್ತು ನಿದ್ರೆಯಲ್ಲಿ ಬಗ್ಗೆ ಗಮನವನ್ನು ಕೊಟ್ಟರೆ ನಿಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ. ಆದಷ್ಟು ವ್ಯಾಯಾಮಗಳನ್ನು ಮಾಡುವುದು ಉತ್ತಮ ಅನ್ನೋದು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಗುರು ಮಾರ್ಗದರ್ಶನದಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಇಷ್ಟು ಸಿಂಹರಾಶಿಯ ಜೂನ್ ತಿಂಗಳ ಭವಿಷ್ಯ 2026. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ನೀವು ಅದೃಷ್ಟ ಬರಬೇಕಪ್ಪ ಅಂತ ಹೇಳಿದ್ರೆ ಆದಷ್ಟು ಭಾನುವಾರ ಒಳ್ಳೆಯ ಕೆಲಸಗಳನ್ನು ಮಾಡಿ, ನಿಮಗೆ ಶುಭವಾಗುತ್ತೆ. ಅದೃಷ್ಟ ಸಂಖ್ಯೆ 139. ಈ ಸಂಖ್ಯೆಯು ಕೂಡ ಬಹಳಷ್ಟು ಶುಭವಾಗುತ್ತದೆ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಸಿಗುತ್ತೆ. ಓಕೆನಾ? ಶಿವನನ್ನು ಆರಾಧನೆಯನ್ನು ಮಾಡಿ, ಅಥವಾ ಪ್ರತಿ ಸೋಮವಾರ ಬಿಲ್ಪತ್ರೆಯನ್ನು ಇಟ್ಟು ಶಿವನಿಗೆ ಪೂಜೆ ಸಲ್ಲಿಸಿದರೆ ನಿಮ್ಮ ಎಲ್ಲ ದರಿದ್ರಗಳು ಕೂಡ ನಿವಾರಣೆ ಆಗುತ್ತೆ. ಒಳ್ಳೆಯದಾಗಲಿ. ಹರಿ ಓಂ. ನನ್ನ ಮಾಹಿತಿನ, ನನ್ನ ವಿಡಿಯೋನ ಇಲ್ಲಿವರೆಗೂ ಸಮಯ ಕೊಟ್ಟು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ.